ಹಲೋ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸುಸ್ವಾಗತ. ನಿಮ್ಗೆ ಅವಲ್ಲೇ ತಮ್ಮನೇ ಗೊತ್ತಾಗಿರುತ್ತೆ ಈ ವಿಡಿಯೋದಲ್ಲಿ ಏನು ಮಾತಾಡೋಕೆ ಬಂದಿದ್ದೀನಿ ಅಂತ. ಈ ವಿಡಿಯೋದಲ್ಲಿ ಬಂದವರೆ ಬಿಗ್ ಬಾಸ್ ಬಿಗ್ ಅಪ್ಡೇಟ್ ತಿಳಿಸ್ಕೊಡ್ತಾ ಇದ್ದೀನಿ. ರೇನ್ ನಿಮಗೂ ಕೂಡ ಆಲ್ರೆಡಿ ನಾನು ತಿಳಿಸ್ಕೊಡಂಗೆ ಈ ಸೀಸನ್ ಬಂತವ್ರೆ ತುಂಬಾ ಡಿಫ್ರೆಂಟಾಗಿ ನಡೆಯುತ್ತೆ. ಹಾಗೆ ಬಂತವ್ರೆ ತುಂಬಾ ಬೇಗನೆ ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ಕೂಡ ಏನು ಕಾಮನ್ ಪೀಪಲ್ ಹೋಗ್ಬೋದು ಅಂತ ತಿಳಿಸ್ಕೊಟ್ಟಿದ್ದೆ ಅಲ್ವಾ, ಇವಾಗ ಅದ್ರ ಬಗ್ಗೆನೇ ತಿಳಿಸ್ಕೊಡ್ತಾ ಇದ್ದೀನಿ. ಅರೆ ಯಾವ ರೀತಿ ಕಾಮನ್ ಪೀಪಲ್ ಹೋಗ್ಬೋದು, ಎಲ್ಲಿ ಅಪ್ಲೈ ಮಾಡಬೇಕು, ಏನು ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಒಂದು ಸ್ವಲ್ಪ ಅಪ್ಡೇಟ್ ಕೂಡ ಇದೆ, ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನನ್ನ ಚಾನಲ್ನ ಯಾರು ಹೊಸಬ್ರು ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ಅದೇ ವಿಡಿಯೋ ಹಾಕೋರು ಫಸ್ಟ್ ನೋಟ್ಸ್ಕೊಂಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಏನು ನಾನು ನಿಮಗೆ ಮೊನ್ನೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಈ ಸೀಸನ್ ಬಂತವರೆ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಅಂತ. ಏನಂದರೆ ಎಲ್ಲ ಸೀಸನ್ ಬಂತವರೆ ಸೆಲೆಬ್ರಿಟಿಗಳು ಹೋಗ್ತಿರೋ, ಯಾವಾಗಲೂ ಬಂತವರೆ ಸೆಪ್ಟೆಂಬರ್ ಇಲ್ಲ ಅಕ್ಟೋಬರ್ ಮಂತಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿತ್ತಲ್ವಾ. ಈ ಸೀಸನಲ್ಲಿ ಬಂತವರೆ ಬೇಗನೆ ಬಿಗ್ ಬಾಸ್ ಅವರು ಅಫಿಷಿಯಲಿ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಅಂದರೆ ನೀವು ಕೂಡ ನೋಡಿದಂಗೆ ಏನು ಸೀಸನ್ 13 ಏನೊಂದು ಲೋಗೋ ರಿವೀಲ್ ಮಾಡಿದ್ದಾಗಿರ್ಬೋದು, ಅದರಲ್ಲೂ ಕೂಡ ಸಮಥಿಂಗ್ ಸ್ಪೆಷಲ್ ಅಂತ ಕ್ಯಾಪ್ಷನ್ ಕೊಟ್ಟು, ಹಾಗೆ ಬಂತು ಅಂದರೆ ಇನ್ನೇನು ಕನ್ನಡಿಗರ ಹಬ್ಬ ಬರ್ತಿದೆ ಅನ್ನೋದಾಗಿರ್ಬೋದು. ಅದರಿಂದ ಈ ಸೀಸನ್ ಬಂತವರೆ ಬೇಗನೆ ಬರುತ್ತೆ. ಅದರಲ್ಲೂ ಕೂಡ ಯಾವ ಕಾನ್ಸೆಪ್ಟ್ ಅಂತ ಕೂಡ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಏನೊಂದು ಸೀಸನ್ ಬಂತವರೆ ತೆಲುಗಲ್ಲಿ ನಡೆದಿತ್ತು, ಆ ಥರ ತೊಗೊಬರ್ತಿದ್ದಾರೆ. ಏನು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅಂದ್ಬಿಟ್ಟು ತೊಗೊಬರ್ತಿದ್ದಾರೆ. ನೀವು ಕಾಮನ್ ಪೀಪಲ್ ಅಪ್ಲೈ ಮಾಡಿರ್ತೀರಲ್ವಾ, ಇವಾಗ ಫಸ್ಟು ಅಪ್ಲೈ ಮಾಡೋದು ಹೆಂಗೆ ಅಂತ ಹೇಳ್ಬಿಡ್ತೀನಿ ನೋಡಿ. ನೀವು ಒಂದು ಜಿಯೋ ಹಾಟ್‌ಸ್ಟಾರ್ನ ಡೌನ್ಲೋಡ್ ಮಾಡ್ಕೋಬೇಕಾಗಿದೆ. ಅಲ್ಲಿ ಬಂತವ್ರೆ ಬಿಗ್ ಬಾಸ್ ಆಡಿಷನ್ ಅಂತ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಅಪ್ಲೈ ಮಾಡಬೇಕಾಗಿದೆ. ನಿಮಗೆ ಡೈರೆಕ್ಟ್ ಲಿಂಕ್ ಬೇಕಾದ್ರೆ ನಾನು ಟೆಲಿಗ್ರಾಮ್ ಚಾನಲ್ ಮತ್ತು ವಾಟ್ಸಪ್ ಚಾನಲ್ ಆಲ್ರೆಡಿ ಹಾಕಿದ್ದೀನಿ. ನೀವು ಹೋಗ್ಬೇಕಾದ್ರೆ ಅಲ್ಲಿ ಲಿಂಕ್ ಕ್ಲಿಕ್ ಮಾಡಿಬಿಟ್ಟು ಡೈರೆಕ್ಟ್ ನೀವು ಅಪ್ಲೈ ಮಾಡ್ಬೋದು. ಏನಂದರೆ ಫೋನ್ ನಂಬರ್ ಹಾಕಬೇಕು, ಅದಾದಮೇಲೆ OTP ಬರುತ್ತೆ, ಅದಾದಮೇಲೆ ನಿಮ್ಮ ನೇಮ್ ಹಾಕಬೇಕು, ಅದಾದಮೇಲೆ ಬಂತವ್ರೆ ನಿಮ್ಮ ಏಜ್ ಹಾಕಬೇಕು, ಏನು 18 ಇಯರ್ಸ್ ಅಬೋವ್ ಇರಬೇಕು. ಅದಾದಮೇಲೆ ಬಂತವ್ರೆ ನಿಮ್ದು ಇಮೇಲ್ ಹಾಕಬೇಕು, ಆಮೇಲೆ ಅಡ್ರೆಸ್ ಹಾಕಬೇಕು. ಅದಾದಮೇಲೆ ಬಂತವ್ರೆ ನಿಮ್ಮದೊಂದು 3 ನಿಮಿಷದ ವೀಡಿಯೋ ಹಾಕಬೇಕು. ನೀವು ಏನಕ್ಕೆ ಬಿಗ್ ಬಾಸ್ ಮನೆಗೆ ಹೋಗಬೇಕು, ನಿಮ್ಮ ಸ್ಟ್ರೆಂತ್ ಏನು, ಏನಕ್ಕೆ ಅವ್ರು ನಿಮ್ಮನ್ನ ಸೆಲೆಕ್ಟ್ ಮಾಡಬೇಕು, ಈ ಥರ ಎಲ್ಲ ಒಂದು 3 ನಿಮಿಷದ ವೀಡಿಯೋದಲ್ಲಿ ಹೇಳ್ಬೇಕಾಗಿದೆ. ನೀವು 50 MB ಒಳಗಡೆ ಇರಬೇಕು. ಯಾವುದೇ ರೀತಿ ನೀವು ಬಿಗ್ ಮಾಡೋಕೆ ಹೋಗ್ಬೇಡಿ. ಬಿಗ್ ಬಾಸ್ ಕರ್ಕೊಳ್ಳಿ, ಬಿಗ್ ಬಾಸ್ ಈ ಥರ ಎಲ್ಲ ಬಿಗ್ ಮಾಡೋಕೆ ಹೋಗ್ಬೇಡಿ. ನೀವೇಂತಕ್ಕೆ ಸೆಲೆಕ್ಟ್ ಆಗಬೇಕು ಅಷ್ಟು ಮಾತ್ರ ಹೇಳಿ. ನನಗನ್ಸೋ ಪ್ರಕಾರ ಇದೆಲ್ಲ ಒಂದು ರೀತಿ ಆಗಲ್ಲ ಅನಿಸುತ್ತೆ. ಏನು ಕಾಮನ್ ಪೀಪಲ್ನ ಕರ್ಕೋಬೋದು, ಒಂದು ಒಳ್ಳೆ ಕಾನ್ಸೆಪ್ಟ್ ತೊಗೊಂಬಂದಿದ್ದಾರೆ. ನನಗನ್ಸೋ ಪ್ರಕಾರ ಅಲ್ಲೇ ಒಳ್ಳೊಳಗೇನೆ ಅವ್ರಿಗೆ ಇಷ್ಟ ಬಂದವ್ರನ್ನ ಕರ್ಕೋತಾರೆ ಅಂತ ಅನಿಸುತ್ತೆ. ನೋಡೋಣ, ಕಾಮನ್ ಪೀಪಲ್ ಈ ಸೀಸನ್ ಫುಲ್ಲು ಬರೋದು ಅಂತ ಅಪ್ಡೇಟ್ ಬಂದಿದೆ. ನೋಡೋಣ ಯಾವ ರೀತಿ ತರ್ತಾರೆ ಅಂತ. ಅಗ್ನಿ ಪರೀಕ್ಷೆ ಅಂತ ನಡೆದಿತ್ತಂತೆ ತೆಲುಗುಲೆಲ್ಲ, ಅದನ್ನ ನೋಡಿಲ್ಲ ಶೋ ಯಾವ ರೀತಿ ನಡೆದಿತ್ತು ಅಂತ. ಆ ಥರ ತೊಗೊಬರ್ತಾರೆ ಅಂತ ನೋಡೋಣ. ಹಾಗೆ ಏನು ಲಾಸ್ಟ್ ಸೀಸನೆಲ್ಲ ಇದ್ರಲ್ಲ, ಅವರೇ ಗೆಸ್ಟ್ ಆಗ್ತಾರೆ ಅಂತ ಕೂಡ ಹೇಳ್ತಿದ್ದಾರೆ. ಒಂದು 3 ಜನ ಏನೋ ಗೆಸ್ಟ್ ಆಗ್ತಾರೆ. ಲಾಸ್ಟ್ ಸೀಸನ್ ಏನು ಕಂಟೆಸ್ಟೆಂಟ್ಸ್ ಇದ್ರಲ್ಲ ಸೀಸನ್ 1 ಇಂದ 12 ಅವರೆಲ್ಲೇ ಇರ್ತಾರೆ ಅಂತ ಹೇಳ್ತಿದ್ದಾರೆ. ನೋಡೋಣ, ಅದು ಕ್ಲಿಯರಾಗಿ ಇನ್ನೂ ಅಪ್ಡೇಟ್ ಬಂದಿಲ್ಲ. ಅಪ್ಡೇಟ್ ಬಂದಮೇಲೆ ತಿಳಿಸ್ಕೊಡ್ತೀನಿ. ಒಟ್ಟಲ್ಲಿ ಈ ಸೀಸನ್ ಮುಂತವ್ರು ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ನೀವು ಕೂಡ ಏನಾದ್ರು ಬಿಗ್ ಬಾಸ್ಗೆ ಹೋಗಬೇಕು ಅಂತಿದ್ರೆ ಏನು ಇವಾಗ ಹೇಳ್ದಂಗೆ ಅಪ್ಲೈ ಮಾಡ್ಕೊಳ್ಳಿ. ಆಮೇಲೆ ಹಾಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕೂಡ ಕೊಟ್ಟಿದ್ದಾರೆ, ನೋಡ್ಕೊಂಡು ಓದ್ಕೊಂಡು ಅಗ್ರಿ ಕೊಟ್ಕೊಳ್ಳಿ. ಒಟ್ಟಿನಲ್ಲಿ ಬೇಗನೆ ಅಪ್ಲೈ ಮಾಡಿ. ಅಂದರೆ ಜೂನ್ 30ಕ್ಕೆ ಏನೋ ಲಾಸ್ಟ್ ಡೇಟ್ ಅಂತ ಅಪ್ಡೇಟ್ ಬರ್ತಿದೆ. ಒಟ್ಟಿನಲ್ಲಿ ನೀವು ಬೇಗನೆ ಅಪ್ಲೈ ಮಾಡಿ ಹೋಗಿದ್ರೆ ಬಿಗ್ ಬಾಸ್ಗೆ. ಒಟ್ಟಿನಲ್ಲಿ ಈ ಥರ ಇದೆ ಅಪ್ಡೇಟ್ ಬಂತವ್ರೆ. ಹಾಗೆ ನಿಮಗೆ ಅಪ್ಡೇಟ್ ಕೂಡ ತಿಳಿಸ್ಕೊಟ್ಟಿದ್ದೀನಿ, ಯಾವ ರೀತಿ ಶೋ ಇರುತ್ತೆ ಈ ಸತಿ ಕಾನ್ಸೆಪ್ಟ್ ಅಂತ. ಹಾಗೆ ಬಂತವ್ರೆ ನಿಮಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಇದೇ ಥರ ತುಂಬಾ ಬಿಗ್ ಬಾಸ್ ರಿಲೇಟೆಡ್ ವೀಡಿಯೋಸ್ ನಮ್ಮ ಚಾನಲಲ್ಲಿ ಹಾಕ್ತಾ ಇರ್ತೀನಿ. ಲೈವ್ ಆಗಿರ್ಬೋದು, ಮುಂದೆ ಲೈವ್ ಇದ್ದರೆ ಲೈವ್ ಕೂಡ ತಿಳಿಸ್ಕೊಡ್ತೀನಿ. ಅದಾದಮೇಲೆ ಏನೊಂದು ಎಪಿಸೋಡ್ ರಿವ್ಯೂ ಆಗಿರ್ಬೋದು, ಪ್ರೋಮೋ ರಿವ್ಯೂ ಆಗಿರ್ಬೋದು, ಹಾಗೆ ನೆಕ್ಸ್ಟ್ ಇವಾಗೇನು ಕಾಮನ್ ಪೀಪಲ್ದು ಏನೊಂದು ಅಪ್ಡೇಟ್ ಅದು ಕೂಡ ತಿಳಿಸ್ಕೊಡ್ತೀನಿ. ಆಮೇಲೆ ಯಾರ್ಯಾರು ಸೆಲೆಕ್ಟ್ ಆಗ್ತಾರೆ ಎಲ್ಲನೂ ಕೂಡ ತಿಳಿಸ್ಕೊಡ್ತಾ ಇರ್ತೀನಿ. ಅದರಿಂದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ. ಹಾಗೆ ನಿಮ್ಗೆ ಬೇಗನೆ ಅಪ್ಡೇಟ್ ಬೇಕು ಅಂದರೆ ನಾನು ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿರಿ. ಏನು ಇವಾಗ ಹೇಳ್ದಂಗೆ ಅಪ್ಲೈ ಮಾಡೋ ಲಿಂಕು ಕೂಡ ಅಲ್ಲೇ ಹಾಕಿದ್ದೀನಿ. ಪ್ರತಿಯೊಂದು ಅಪ್ಡೇಟ್ ಕೂಡ ನಾನು ಟೆಲಿಗ್ರಾಮ್ ಚಾನಲ್ ಮತ್ತು ವಾಟ್ಸಪ್ ಚಾನಲ್ ತಿಳಿಸ್ಕೊಡ್ತಿರ್ತೀನಿ. ಅದರಿಂದ ಅಲ್ಲಿ ಜಾಯ್ನ್ ಆಗಿ. ಫ್ರೆಂಡ್ಸ್, ಇದಿಷ್ಟು ವಿಡಿಯೋ ಆಗಿದೆ. ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.